ಗೇರುಸೊಪ್ಪೆ ಜೋಗ ಜಲಪಾತದ ಮಡಿಲಲ್ಲಿರುವಂಥ ಗೇರುಸೊಪ್ಪೆ. ಅಲ್ಲಿ ಒಬ್ಬರು ಮಹಾರಾಣಿ ಇದ್ದರು, ಚೆನ್ನಭೈರಾದೇವಿ ಅಂತ. ಇದನ್ನು ಪಿಕ್ಚರ್ ತೆಗಿತೀವಿ ಅಂತ ಕೆಲವಷ್ಟು ಜನ ಓಡಾಡಿದರು, ಆದರೆ ಸಂಶೋಧನೆ ಮಾಡ್ತೀವಿ ಅಂತ ಕೆಲವರು ಜನ ಓಡಾಡಿದ್ರು. ಆ ಕೋಟೆ ಇವತ್ತಿಗೂ ಸಹಿತ ಕಾಡಿನ ಮಡಿಲಲ್ಲಿ ಯಾರಿಗೂ ತನ್ನ ಗುಟ್ಟನ್ನು ಬಿಟ್ಕೊಡದೇ ತನ್ನಲ್ಲೇ ಇರುವಂಥ ಹಿರಿಮೆನ ತನ್ನಲ್ಲೇ ಬಚ್ಚಿಟ್ಕೊಂಡು ಹಾಗೆ ಶಾಶ್ವತವಾಗಿ ನಮ್ಮೆಲ್ಲರಿಂದ ನೆಮ್ಮದಿಯಾಗಿ ಮಲ್ಕೊಂಡಿದೆ. ಅಂಥ ವಿಚಾರಗಳನ್ನ ಇಟ್ಕೊಂಡು ಚೆನ್ನಭೈರಾದೇವಿ ಬಗ್ಗೆ ಒಂದು ಅದ್ಭುತವಾದಂಥ ಪುಸ್ತಕನ ಬರೆದರು. ಈ ವಿಷಯನ ನಾನು ಹೇಳೋಕ್ಕಿಂತ ಸರ್ ಕೈಲಿ ಹೇಳಿಸೋಣ. ಸರ್, ಚೆನ್ನಭೈರಾದೇವಿ ನಮ್ಮ ನಾಡಿಗೆ ಹೇಗೆ ಪ್ರಾತಸ್ಮರಣೆ ಆಗ್ಬೇಕು? ನಮ್ಮ ದೇಶದಲ್ಲಿ 54 ವರ್ಷಗಳಷ್ಟು ಸುದೀರ್ಘ ಕಾಲ ಆಡಳಿತ ನಡೆಸಿರುವಂತಹ ಮಹಾರಾಜರುಗಳೇ ಕಡಿಮೆ, ಪುರುಷರೇ ಕಡಿಮೆ. ಅಂಥದ್ರಲ್ಲಿ ಒಬ್ಬ ಮಹಿಳೆ 54 ವರ್ಷಗಳ ಕಾಲ ಸುದೀರ್ಘವಾಗಿ ವಿಜಯನಗರದ ಚಕ್ರವರ್ತಿಗಳ ಮಹಾಮಂಡಲೇಶ್ವರಿಯಾಗಿ, ವಿಜಯನಗರದ ಪತನದ ನಂತರ ಸ್ವತಂತ್ರ ರಾಣಿಯಾಗಿ ಈ ಗೇರುಸೊಪ್ಪೆ ಮತ್ತು ಹಾಡುವಳ್ಳಿ ಎನ್ನುವಂತಹ ಮಲೆನಾಡಿನ ಪಶ್ಚಿಮ ಮತ್ತು ಉತ್ತರ ಕೊಂಕಣದ ಭಾಗವನ್ನು ಆಳಿರುವಂಥ ಒಬ್ಬಳು ರಾಣಿ. ಕೇವಲ ಒಬ್ಬಳು ರಾಣಿ 54 ವರ್ಷಗಳ ಕಾಲ ಆಳಿದ್ಲು ಅನ್ನೋ ಮಾತ್ರಕ್ಕೆ ಅದೇನು ದೊಡ್ಡ ವಿಚಾರ ಆಗಬೇಕಾಗಿಲ್ಲ, ಅವಕಾಶ ಇತ್ತು, ಆಡಿದ್ಲು ಅಂತ ಹೇಳ್ಬೋದು. ಆದರೆ ಆ 54 ವರ್ಷಗಳ ಕಾಲ ತನ್ನ ರಾಜ್ಯವನ್ನು ಸಂಪದ್ಭರಿತವಾಗಿ ಕಟ್ಟಿ ವಿಜಯನಗರದ ಅರಸಿಗೂ ಸಾಮ್ರಾಜ್ಯಕ್ಕೂ ಒಂದು ಸಂಪನ್ಮೂಲದ ಆಕರವಾಗಿ, ಜೊತೆಗೆ ತಾನು ಯಾರನ್ನು ವಿರೋಧಿಸಿದ್ಲೋ ಅದೇ ಪೋರ್ಚುಗೀಸರ ಜೊತೆಗೆ ಕಾಳು ಮೆಣಸಿನ ವ್ಯವಹಾರವನ್ನು ಮಾಡಿ ಸೈ ಎನ್ನಿಸಿಕೊಂಡು ಅವರಿಂದನೇ ರೈನಾದ ಪೆಮಂಟ, ದಿ ಪೆಪ್ಪರ್ ಕ್ವೀನ್ ಅನ್ನುವಂಥ ಹೆಸರು ತೆಗೆದುಕೊಂಡು ಇಡೀ ಯುರೋಪಿನ ಒಂದು ಕಾಲಘಟ್ಟದ ಸಾಂಬಾರು ಪದಾರ್ಥಗಳ ವ್ಯವಹಾರದ ಒಡತಿಯಾಗಿ ಮೆರೆದವಳು ರಾಣಿ ಚೆನ್ನಭೈರಾದೇವಿ. ಇಷ್ಟೇ ಅಲ್ಲ, ಅವಳು ಯಾತಕ್ಕಾಗಿ ನಮಗೆ ಬಹಳ ಮುಖ್ಯ ಆಗ್ತಾಳೆ ಅಂದರೆ, ಅದು 16ನೇ ಶತಮಾನದ ಮಧ್ಯಭಾಗ ಗೋವೆಯಲ್ಲಿ ಪೋರ್ಚುಗೀಸರು ವಿಜೃಂಭಿಸುತ್ತಿದ್ದಂಥ ಕಾಲ. 1510ರಲ್ಲಿ ಆಲ್ಬುಕರ್ಕನ ಮೂಲಕ ಗೋವೆಯನ್ನು ವಶಪಡಿಸಿಕೊಂಡಂತಹ ಪೋರ್ಚುಗೀಸರು ಅಲ್ಲಿಂದ ಮುಂದೆ ಇಡೀ 4 ದಿಕ್ಕಲ್ಲಿ ತಮ್ಮ ವ್ಯವಹಾರವನ್ನು ಜೊತೆಗೆ ತಮ್ಮ ಮತಾಂತರ ಪ್ರಕ್ರಿಯೆಯನ್ನು ವಿಸ್ತರಿಸಿಕೊಳ್ತಾ ಇದ್ದಂತಹ ಕಾಲದಲ್ಲಿ ಈ ಪೋರ್ಚುಗೀಸರು ಕಾಳಿ ನದಿಯನ್ನು ದಾಟಿ ಕನ್ನಡದ ನೆಲಕ್ಕೆ ಅಥವಾ ಇಲ್ಲಿ ದಕ್ಷಿಣ ಕೊಂಕಣಕ್ಕೆ ಕಾಲಿಡದಂತೆ ಅವರನ್ನು ತಡೆದ ಗಟ್ಟಿ ಇತ್ತೀಕೆ. ಬಹಳ ಆಶ್ಚರ್ಯ ಅನಿಸೋದು ನಮಗೆ, 18 ವರ್ಷಕ್ಕೆ ಪಟ್ಟ ಏರಿರುವಂಥ ಒಂದು ಹಳ್ಳಿಯ ಹೆಣ್ಣುಮಗಳು ಹೆಚ್ಚು ಕಡಿಮೆ ತನ್ನ 74ನೆಯ ವಯಸ್ಸಿನವರೆಗೆ ಇವಳು ರಾಜ್ಯ ಆಳ್ತಾಳೆ. ಆದರೆ ತಾನಾಗಿ ಇಡೀ ತನ್ನ ಜೀವನದಲ್ಲಿ, ತನ್ನ ಆಡಳಿತ ಕಾಲದಲ್ಲಿ ತಾನಾಗಿ ಯಾರೊಬ್ಬರ ಮೇಲೂ ಯುದ್ಧವನ್ನು ಘೋಷಣೆ ಮಾಡಿಲ್ಲ. ಆದರೆ ತನ್ನ ಮೇಲೆ ಯುದ್ಧಕ್ಕೆ ಬಂದ ಯಾರೊಬ್ಬರನ್ನೂ ಬಗ್ಗು ಬಡಿಯದೆ ಬಿಡಲಿಲ್ಲ, ಪೋರ್ಚುಗೀಸರು ಸೇರಿದಂತೆ. 2 ಬಾರಿ ಪೋರ್ಚುಗೀಸರನ್ನು ಸೋಲಿಸಿದವಳು, 2 ಬಾರಿ. ಜೊತೆಗೆ ಇಡೀ ಪಶ್ಚಿಮ ಕರಾವಳಿಯ ರಾಜರುಗಳನ್ನೆಲ್ಲ ಒಟ್ಟು ಸೇರಿಸಿ ಪೋರ್ಚುಗೀಸರನ್ನೇ ಭಾರತದಿಂದ ಹೊಡೆದೋಡಿಸಬೇಕು ಅಂತೇಳಿ ಒಂದು ಸಂಯುಕ್ತ ಸೇನೆಯನ್ನು ರಚಿಸುವುದರ ಹಿಂದೆ ನಿಂತು ಅದಕ್ಕೆ ಬೇಕಾಗಿರುವ ಅಗತ್ಯ ಪೂರೈಕೆಗಳನ್ನು ಮಾಡಿದವಳು ರಾಣಿ ಚೆನ್ನಭೈರಾದೇವಿ. ಇವಳ ಬಗ್ಗೆ ನೀವು ನಾನು ಹೇಳಿದ್ರೆ ನಮಗೆ ನಮ್ಮ ರಾಣಿ ಅಂತ ನಾವು ಹೊಗಳ್ಕೊತೀವಿ, ನಮ್ಮದೆಲ್ಲ ಹೇಳ್ತೀವಲ್ಲ ನಾವು, ಸತ್ಯ ಮೇಲೆ ಕರೀತಿತ್ತು ಅಂತ ಹಳೆದನ್ನು ಹೊಳ್ಕೊತಾರೆ ಅಂತ. ಅಲ್ಲ, ನಾನು ಕಳೆದ ವರ್ಷ US ಹೋದಾಗ ಒಬ್ಬರು ಭಾಷಾ ವಿದ್ವಾಂಸೆಯನ್ನು ಭೇಟಿ ಮಾಡಿದೆ, ಡಾಕ್ಟರ್ ಹನ್ನಾ ಚಾಪಲ್ ಲೋಜೋಸ್ಕಿ ಅಂತ. ನನಗೆ ಈ ಪುಸ್ತಕವನ್ನು ಬರೆಯುವ ಕಾಲದಲ್ಲಿ ಅವ್ರದ್ದೊಂದು ಆರ್ಟಿಕಲ್ ಸಿಕ್ಕಿತ್ತು. ಅವ್ರು ಏನು ಹೇಳ್ತಾರೆ ಅಂದರೆ, ಈ ರಾಣಿಯನ್ನು ಮೊದಲನೇ ಎಲಿಜಬೆತ್, ಶೇಕ್ಸ್ಪಿಯರ್ನ ಕಾಲದ ಎಲಿಜಬೆತ್ ರಾಣಿಗೆ ಹೋಲಿಸ್ತಾರೆ. ಅವಳು 49 ವರ್ಷ ರಾಜ್ಯಭಾರ ಮಾಡಿದ್ಲು, ಇವರು 54 ವರ್ಷ ರಾಜ್ಯಭಾರ ಮಾಡಿದ್ದಾಳೆ. ಅವಳು ಸ್ಪೇನ್ನವ್ರನ್ನ ಸೋಲಿಸಿದ್ಲು, ಇವಳು ಪೋರ್ಚುಗೀಸರನ್ನು ಸೋಲಿಸಿದ್ದಾಳೆ. ಅವಳು ಸಮುದ್ರ ವ್ಯಾಪಾರ ಮಾಡ್ತಿದ್ಲು, ಇವಳು ಸಮುದ್ರ ವ್ಯಾಪಾರ ಮಾಡ್ತಿದ್ಲು. ಅವಳು ತನ್ನ ನಾಡನ್ನು ಶ್ರೀಮಂತಗೊಳಿಸಿದ್ಲು, ಇವಳು ಶ್ರೀಮಂತಗೊಳಿಸಿಲ್ಲ. ಅವಳು ಅವಿವಾಹಿತಳು, ಇವಳು ಅವಿವಾಹಿತಳು. ಆದರೆ ಇವಳ ಬಗ್ಗೆ ಆ
ಭಾಷಾ ವಿದ್ವಾಂಸ ಟೆಕ್ಸಾಸ್ ಯೂನಿವರ್ಸಿಟಿಲಿ ಈಗಲೂ ಇದ್ದಾರೆ. ಅವರು ರಿಟೈರ್ ಆಗಿದ್ದಾರೆ. ನಾನು ಅವ್ರ ಮನೆಗೂ ಊಟ ಮಾಡಿ ಬಂದಿದ್ದೀನಿ. ಅವರು ಹೇಳ್ತಾರೆ, ಈ ರಾಣಿ ಹಲವು ವಿಚಾರಗಳಲ್ಲಿ ಕ್ವೀನ್ ಎಲಿಜಬೆತ್ಗಿಂತ ಗ್ರೇಟ್ ಅಂತ. ಈ ನೆಲ ಗೊತ್ತಿಲ್ಲ ಅವರಿಗೆ, ಈ ಭಾಷೆ ಗೊತ್ತಿಲ್ಲ ಓಜೋಸ್ಕಿಗೆ, ಅವರಿಗೆ ಇದೇ ಈ ನೆಲದಿಂದ ಏನೂ ಆಗಬೇಕಾಗಿಲ್ಲ. ಆದರೆ ಪ್ರಪಂಚದ 2 ವ್ಯಕ್ತಿಗಳನ್ನು, ಯಾವುದೇ ದೇಶ ಇರ್ಬೋದು, ಇಬ್ಬರನ್ನು ಹೋಲಿಸ್ತಾರೆ ಇವರು. ಅದರಲ್ಲಿ ಯಾರು ಹೆಚ್ಚು ಮೌಲ್ಯಯುತವಾದವರು, ಹೆಚ್ಚು ಘನವಾದವರು ಅನ್ನೋದನ್ನು ತೂಕ ಹಾಕಿ ಹೇಳ್ತಾರೆ ಈ ರಾಣಿಯ ಬಗ್ಗೆ. ರಾಣಿ ಚೆನ್ನಭೈರಾದೇವಿಯ ವಿಶೇಷ ಏನು ಅಂತಂದರೆ, ಇವಳು ಜೈನ ಮತದವಳು. ಹೌದು. ಹಾಗಾಗಿ ತನ್ನ ಇಡೀ ರಾಜ್ಯದಲ್ಲಿ ಈ ಜೈನರ ಚತುರ್ಮುಖ ಬಸದಿ ಅಂತ ಬಸದಿಗಳನ್ನು ಕಟ್ಟಿಸಿದ್ಲು, ಹಲವಾರು ಬಸದಿಗಳನ್ನು ಕಟ್ಟಿಸಿದ್ಲು. ಅದು ವಿಶೇಷ ಅಲ್ಲ, ಹಲವಾರು ದೇವಾಲಯಗಳನ್ನು ಕಟ್ಟಿಸಿದ್ಲು. ಆಮೇಲೆ ಆ ರಾಜ್ಯದ ಒಟ್ಟೂ ಜನಾಂಗಗಳು ಏನಿದೆ, ಎಲ್ಲ ಜಾತಿ ಮತ ಪಂಥದವರನ್ನು ಒಟ್ಟಾಗಿ ಸಲಹಿಕೊಂಡು ಒಳಗೊಳ್ಳುವ ಆಡಳಿತವನ್ನು ನಡೆಸಬೇಕು ಅಂತ ಇವತ್ತು ಕೂಡ ನಾವೇನಾದರೂ ಯಾರು ಉದಾಹರಣೆ ಕೊಡಬೇಕು ಅಂದರೆ, ಈ ಪಟ್ಗಳದಲ್ಲಿ ನವಾಯಿತರು ಅಂದರೆ ಮುಸಲ್ಮಾನರು ಇದ್ದು, ಅಷ್ಟೊತ್ತಿಗಾಗಲೇ ಪೋರ್ಚುಗೀಸರ ಮತಾಂತರದಿಂದ ಬಹಳಷ್ಟು ಜನ ಕ್ರಿಶ್ಚಿಯನ್ರಾಗಿದ್ದರು. ಅವರೂ ಒಳಗಡೆ ಭಾಳಷ್ಟು ಜನ ಬಂದಿದ್ದರು. ಇಲ್ಲಿರುವಂಥ ಕಾರ್ವಿಗಳಿರ್ಬೋದು, ಬೆಸ್ತರಿರ್ಬೋದು, ಬ್ರಾಹ್ಮಣರಿರ್ಬೋದು, ಜೈನರಿರ್ಬೋದು, ಈ ಎಲ್ಲ ವರ್ಗಗಳು, ಎಲ್ಲಕ್ಕಿಂತ ಮುಖ್ಯವಾಗಿ ಸಾರಸ್ವತರು. ಗೋವೆಯಲ್ಲಿ ಸಾರಸ್ವತರು ಬೇಡಿಬಿಟ್ಟಿದ್ರು. ಅವ್ರದ್ದು ಬಹಳ ಕಾಲದಿಂದ ಅಲ್ಲಿ ಕಾಶ್ಮೀರದಿಂದ ಬಂದವರು ಗೋವೆಯಲ್ಲಿದ್ದರು. ಅವ್ರನ್ನೆಲ್ಲ ಈ ಪೋರ್ಚುಗೀಸರು ಮತಾಂತರ ಇನ್ಕ್ವಿಸಿಷನ್ ಆ್ಯಕ್ಟ್ 1560s ಇಂಪ್ಲಿಮೆಂಟ್ ಆದಮೇಲೆ ಅವ್ರನ್ನೇ ಬಗೆಯ ಹಿಂಸೆ ಕೊಟ್ಟು ಮತಾಂತರಕ್ಕೆ ಒಪ್ಪಿಸ್ತಾರೆ. ಅದರಿಂದ ತಪ್ಪಿಸಿಕೊಂಡವರು, ಅದಕ್ಕೆ ಹೋಗದೇ ಇರೋರು ಅಲ್ಲಿಂದ ಓಡಿ ಬರ್ತಾರೆ. ಅವ್ರನ್ನೆಲ್ಲ ಅವರಿಗೆಲ್ಲರಿಗೂ ಆಶ್ಚರ್ಯ ಕೊಟ್ಟಿದ್ದೀವಿ. ಎಲ್ಲಕ್ಕಿಂತ ಮುಖ್ಯವಾಗಿ ಕಾಡಿನ ಬೆಳೆಯಾಗಿತ್ತು ಕಾಳು ಮೆಣಸು. ಇಲ್ಲಿ ಮೊದಲು ಇಲ್ಲಿಂದ ಎಕ್ಸ್ಪೋರ್ಟ್ ಆಗ್ತಿತ್ತು ಅಂದರೆ ಕಾಡಿಂದ ಸಂಗ್ರಹಿಸ್ತಿತ್ತು. ಆದರೆ ಇವಳು ಅದನ್ನು ತೋಟದ ಬೆಳೆಯಾಗಿ ಕೇರಳದಲ್ಲಿ ಮೊದಲಿತ್ತು. ಇಡೀ ಕರ್ನಾಟಕ ಪ್ರಾಂತ್ಯದಲ್ಲಿ ಇವತ್ತು ನೀವೇನಾದರೂ ಮಡಿಕೇರದಿಂದ ಹಿಡಿದು ಬೆಳಗಾಂ ತನಕ ಆ ಕರಾವಳಿಯ ಪಶ್ಚಿಮ ಘಟ್ಟದ ಬೆಲ್ಟಲ್ಲಿ ನೀವು ಕಾಳುಮೆಣಸು ತೋಟಗಳಲ್ಲಿ ಬೆಳೀತಾ ಇದೆ ಅಂತಂದರೆ ಅದನ್ನು ಹುಟ್ಟು ಹಾಕಿದ್ದು ಈ ತಾಯಿ. ಹೀಗೆ ನೀವು ಪ್ರತಿ ಕ್ಷೇತ್ರದಲ್ಲಿ ತನ್ನ ವ್ಯಾಪಾರ ಕೌಶಲದಿಂದ ಇಡೀ ರಾಜ್ಯವನ್ನು ಅದೆಷ್ಟು ಶ್ರೀಮಂತಗೊಳಿಸ್ತಾಳೆ ಅಂತಂದರೆ, 1560ರ ದಶಕದಲ್ಲಿ ವಿಜಯನಗರ ಪತನಗೊಂಡಾಗ ಪೆನುಗೊಂಡದಲ್ಲಿ ಅವರು ಪುನಃ ರಾಜ್ಯ ಸ್ಥಾಪನೆಗೆ ಹೊರಡ್ತಾರಲ್ಲ, ಆಗ ಅವರಿಗೆ ಸಂಪನ್ಮೂಲದ ಆಕರವಾಗಿದ್ದವಳು ಈ ತಾಯಿ. ಇವಳು ಕೇರಳದ ಜಾಮೋರಿನ್ ಜೊತೆಗೆ, ಬಿಜಾಪುರದ ಸುಲ್ತಾನನ ಜೊತೆಗೆ, ಮತ್ತೆ ಸುತ್ತಮುತ್ತಲಿನ ಬಹಳಷ್ಟು ಜನ ರಾಜರ ಜೊತೆಗೆ ಬಹಳ ಸೌಹಾರ್ದದಿದ್ದರು. ಅವರಿಗೆ ಬಹಳ ವಿರೋಧದವರು ಅಂದರೆ ಕೆಳದಿಯವರು ಮತ್ತು ಬಿಳಿಗಿಯವರು ಇಬ್ಬರೇ. ಪಟ್ಟ ಕೊನೆಯದಾಗಿ ಅವರೇ ಒಂದು ಕೂಟ ಯುದ್ಧದಲ್ಲಿ ಅವಳನ್ನು ಸೆರೆ ಹಿಡಿತಾರೆ, ಸೋಲಿಸ್ತಾರೆ, ಅದು ಬೇರೆ ವಿಚಾರ. ಆದರೂ ಆ ಕಾಲದಲ್ಲಿ ಕೂಡ ಅವಳು ತನ್ನ ಧರ್ಮ ಅಂತಂದರೆ ಜೈನ ಧರ್ಮ ಅಷ್ಟೇ ಅಂತಲ್ಲ, ಮಾನವೀಯವಾದ ಗುಣಗಳಿಂದ, ಒಂದು ಪ್ರಜಾವಾತ್ಸಲ್ಯದಿಂದ, ತನಗಾಗಿ ತನ್ನ ಪ್ರಜೆಗಳು ಸಂಕಟ ಪಡಬಾರ್ದು ಅನ್ನೋ ಕಾರಣದಿಂದ ತೊಡಸಿರುವಂಥ ಬೇಡಿಗೆ ಕೈಯೊಡ್ಡಿ ಕೆಳದಿಯಾರ ಮನೆಗೆ ಹೋಗ್ತಾಳೆ. ಈ ಥರ ಒಂದು ರಾಣಿಯ ಚಿತ್ರಣ ಮಾಡೋದಕ್ಕೆ ಒಂದು ಅವಕಾಶ ಸಿಗೋದು ನಮ್ಮ ಅದೃಷ್ಟ. ಯಾಕೆಂದರೆ ನಾನು ಈ ರಾಣಿಯನ್ನು ಬೆನ್ನಟ್ಟಿ ಈ ರಾಣಿಯ ವಿಷಯ ಸಂಗ್ರಹಣೆಗಾಗಿ, ಯಾಕೆಂದರೆ ಎಲ್ಲೂ ಇರಲಿಲ್ಲ, ಅದಕ್ಕೋಸ್ಕರ ಹುಡುಕಿ ಪೋರ್ಚುಗೀಸ್ ದಾಖಲೆಗಳಿಂದ ಹಿಡಿದು ನಮ್ಮ ಭಾರತೀಯರು ಬರೆದ ಚೂರು ಪಾರು ಸಂಗ್ರಹ ಮಾಡಿಕೊಂಡು ಎಲ್ಲ ಅಲಿದಾಡ್ತಿದ್ದಾಗ ನನಗೆ ಇವಳ ಗ್ರೇಟ್ನೆಸ್ಸನ್ನು ನೋಡಿ 500 ವರ್ಷಗಳ ನಂತರವೂ ಕೂಡ ಅವಳದ್ದು 2 ದೇಗುಲಗಳು ನಮ್ಮಲ್ಲಿ ಇವತ್ತಿದೆ. ದೇವಾಲಯ ಒಂದು ರಾಣಿಗೆ ಈ ಗೇರುಸೊಪ್ಪೆಯಲ್ಲೇ ಒಂದು ಚೆನ್ನಭೈರಾದೇವಿ ಸನ್ನಿಧಿ ಅಂತ ಒಂದು ಭೈರವಿ ಮೂರ್ತಿ ಪೂಜೆ ಮಾಡ್ತಿದ್ದಾರೆ. ಇನ್ನೊಂದು ಅವ್ವರಿಸಿ, ಅದು 2 ರೀತಿಯಿಂದ ಹೇಳ್ತಾರೆ. ಇರಲಿ, ನಿಮ್ಗೆ ಅಲ್ಲಿ ಬರೆದು ಇಟ್ಕೊಳ್ಳೋ ಅಂತ ಗೌರವ ಇದೆಯಲ್ಲ, ಅದು ಸಾಕು. ನೀನು ಅದೇ ಮೂರ್ತಿಯ ಅದರಲ್ಲಿ ಅವಳು ವರ ಕೊಟ್ಲ, ಶಾಪ ಕೊಟ್ಲ, ಅವಳದ್ದು ಪೂರ್ತಿ ಅವಳಿಗೆ ಹೋಗಿ ತಲುಪ್ತಾ ಇದೆಯಾ, ಅದು ನಮಗೆ ಬೇಕಾಗಿಲ್ಲ. ಅವಳನ್ನು ಗೌರವದಿಂದ ಕಾಣುವುದಕ್ಕೆ ಒಂದು ಆರಾಧ್ಯದ ಜಾಗ ಇದೆಯಲ್ಲ, ಆರಾಧನೆಯ ಜಾಗ ಇದೆಯಲ್ಲ, ಅದು ದೊಡ್ಡದು. ಅಲ್ಲೂ ಕೂಡ ಅಷ್ಟೇ ಕಾತ್ಯಾಯಿನಿ ದೇವಿ ದೇವಸ್ಥಾನ ಅದು. ಆದರೆ ಬಹಳ ಜನ ಅದನ್ನು ಅವ್ವರಸಿ ಅಂತಾರೆ. ಇವಳನ್ನು ನೋಡಿ, ಅವ್ವ ಮತ್ತು ಅರಸಿ ಅನ್ನುವ ಕಾರಣದಿಂದ ಅವ್ವರಸಿ ಅಂತ ಯಾವ ರಾಣಿ ಕರಿತೀವಿ ನಾವು. ಇಡೀ ಭಾರತ ದೇಶದಲ್ಲಿ ಯಾರಿಗೆ ಆ ಹೆಸರಿದೆ? ಆಲಿಯಾಬಾಯಿ ಹೋಲ್ಕರ್ ಅಂತವ್ರು ಇದ್ದಾರೆ, ಎಂತೆಂಥ ಮಹಾರಾಣಿಯವರು ಇದ್ದಾರೆ, ಕಿತ್ತೂರು ಚೆನ್ನಮ್ಮ, ಝಾನ್ಸಿ ರಾಣಿ ಎಲ್ಲರೂ ಇದ್ದಾರೆ. ಆದ್ರೆ ಈ ತಾಯಿ 54 ವರ್ಷಗಳ ಕಾಲ, ಅವರೆಲ್ಲ ಎಷ್ಟಿಷ್ಟು ಪದವೇ ಒಂಥರ ಒಂದು ಪಾವಿತ್ರ್ಯದ ಸಂಕೇತ. ಸಾಮಾನ್ಯವಾಗಿ
ತಾಯಿನೂ ಆಗಿ ರಾಣಿಯಾಗಿರೋದು. ಅಂದ್ರೆ ನನ್ನ ತಾಯಿನೇ ಆಡಳಿತ ನೀಡ್ತಾ ಇದ್ದಾರೆ ಕೂತ್ಕೊಂಡು. ನಂದೇ ಸ್ವಂತ ಆಡಳಿತ, ನನ್ನ ತಾಯಿದು ಆಡಳಿತ, ತಾಯಿನೇ ಕೂತ್ಕೊಂಡು ಆಡಳಿತ ಹೇಳ್ತಾರೆ. ನಾನು ರಾಜ್ಕುಮಾರ ಇದ್ದಾಗೆ ಅಥವಾ ನಾನು ರಾಜ್ಕುಮಾರಿ ಇದ್ದಾಗ. ಹಾಗೆ ಸೊ ಈ ಪುಸ್ತಕ ನೀವು ಬರೀತಾ ಇದ್ರಿ, ಸಾಕಷ್ಟು ಪ್ರದೇಶಗಳಿಗೆ ತಾವು ಭೇಟಿ ನೀಡ್ತೀರಾ. ಇದು ಕಡಲ ತೀರದಲ್ಲಿ, ಏಕೆಂದರೆ ಸ್ಪೈಸ್ ಕ್ವೀನ್ ಅಂತ ಕಾಡು ಮೆಣಸನ್ನ ಅವಾಗಿನ ಕಾಲದಲ್ಲಿ ಯುದ್ಧ ನೌಕೆಗಳ ಮೂಲಕ ಬೇರೆ ಬೇರೆ ಪ್ರದೇಶಗಳಿಗೆ ಸಾಗಿಸ್ಬೇಕಿತ್ತು. ಕರಾವಳಿ ತೀರದಲ್ಲಿ ಕಂಡುಬರುವಂಥ ಕುರುಹುಗಳು ಯಾವ್ದಾರು ಇದೆಯಾ? ಇವತ್ತು ಕುಮಟಾದಲ್ಲಿ ಒಂದು ಇದನ್ನ ಹಡಗು ಕಟ್ಟುವಂಥ ಇದಿದೆ. ಅಲ್ಲಿ ಅವರು ಹೇಳ್ತಾರೆ ಚೆನ್ನಭೈರಾದೇವಿ ಇಲ್ಲಿ ಕಟ್ಟಬೇಕು ಅಂತ ಇದು ಮಾಡಿದ್ರು ಅಂತ. ಯಾಕೆಂದರೆ ಈ ಕೆಲವೊಂದು ಕಡಲ ತೀರದಲ್ಲಿ, ಅಂದರೆ ನಮ್ಮ ಪಶ್ಚಿಮ ಘಟ್ಟದ ಕಾಡಲ್ಲಿ ಬೆಳೆಯುವಂಥ ಮಾವಿನ ಮರ, ಗುಳುಮಾವಿನ ಮರ ಅಂತೆಲ್ಲ ಬರುತ್ತಲ್ಲ, ಆ ಮರಗಳೆಲ್ಲ ಉಪ್ಪು ನೀರಿಗೆ ಬೇಗ ಹಾಳಾಗದೇ ಇರುವಂಥ ಗುಣವನ್ನು ಪಡೆದಿರೋದು. ಅದನ್ನೆಲ್ಲ ಬಳಸಿ ಅವಳು ಮಾಡ್ತಿದ್ಲು ಅಂತ ಹೇಳ್ತಾರೆ. ಅದಕ್ಕೆ ನಮಗೆ ಇವತ್ತು ಆಧಾರ ಸಿಕ್ಕಲ್ಲ. ಯಾಕೆಂದರೆ ಅವಳ ನಂತರದಲ್ಲಿ ಅವಳ ವಂಶದವರು ಯಾರೂ ಇಲ್ಲದೆ ಇರೋದ್ರಿಂದ ಭಾಳಷ್ಟು ಅವರ ವೈರಿಗಳ ವಶ ಆಗ್ಬಿಡುತ್ತೇನೆಲ್ಲ. ಹಾಗಾಗಿ ಆ ಕಾಲದ ದಾಖಲೆಗಳು ಭಾಳಷ್ಟು ನಾಶ ಆಗಿಬಿಟ್ಟಿದ್ದಾವೆ. ಆದರೆ 54 ವರ್ಷಗಳ ಕಾಲ ರಾಣಿಯಾಗಿದ್ದು ಇಷ್ಟೆಲ್ಲ ವ್ಯವಹಾರ ಮಾಡ್ತಿದ್ಲು ಅಂತಂದರೆ ಎಲ್ಲದನ್ನು ಯಾರ್ದೋ ನಾವೇನಲ್ಲಿ ಇವಳು ಹೇಗೆ ಕಳ್ಸೋಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ಇವಳು ಕಟ್ತಿದ್ಲು ಅನ್ನೋದಕ್ಕೆ ನಮಗೆ ಒಂದು, ಅಂದರೆ ನಾವು ವಿಚಾರ ಮಾಡಿದ್ರೆ ಹಾಗನ್ಸುತ್ತೆ. ಹಾಗಾದ್ರೆ ನೀವು ವಿಚಾರ ಮಾಡಿ ಹೇಳ್ತೀನಿ ಅಂತಿರಲ್ಲ, ಆಧಾರ ಎಲ್ಲಿದೆ ಗೊತ್ತಿಲ್ಲ. ಈಗ ಸಂಶೋಧನೆ ಮಾಡೋದಕ್ಕೊಂದು ಅವಕಾಶ ಇದ್ರೆ ಮಾಡಬಹುದು. ಅಂದ್ರೆ ಅದಕ್ಕೇನು ಉತ್ಖನನ ಮಾಡಿದ್ರು, ನೀವು ಹಡಗು ಕಟ್ಟೋದು ಅದೆಲ್ಲ ಉಪ್ಪು ನೀರು ಕುಡಿದು ಹೋಗಿರುತ್ತೆ ನಿಜ. ಬಟ್ ಮಾಡಿರುವ ಎಲ್ಲ ಸಾಧ್ಯತೆಗಳಿದೆ. ಉಲ್ಲೇಖಗಳನ್ನು ನೋಡಿದಾಗ ಅವರು ಪೋರ್ಚುಗೀಸಿನಿಂದ ಗೋವೆಯ ಗವರ್ನರಿಗೆ ಒಂದು ಲೆಟರ್ ಬರುತ್ತೆ. ಇವಳು ಈ ರಾಣಿ ಬಹಳ ಚಾಣಾಕ್ಷ ಇರೋದ್ರಿಂದ ಅವಳ ಜೊತೆಗೆ ವ್ಯವಹರಿಸುವಾಗ ಘನತೆ ಮತ್ತು ಗೌರವದಿಂದ ವರ್ತಿಸಿ ಅಂತ ಪೋರ್ಚುಗೀಸಿನಿಂದ ಇವರಿಗೆ ಕಾಗದ ಬರುತ್ತೆ ಅಂತಂದ್ರೆ ಇವಳು ಅವರ ಮೇಲೆ ಎಂತಹ ಪ್ರಭಾವ ಬೀರಿದ್ಲು ಅಂತ ಲೆಕ್ಕ ಹಾಕಿ ಅದು ಆಧಾರ ಇದೆ. ಆ ಕಾಗದ ಇದೆ, ಇವತ್ತು ಕೂಡ ಸಿಗುತ್ತೆ ನಿಮ್ಗೆ. ಹಾಗಾಗಿ ನೋಡಿ, ನಮಗೆ ಜಾಮೆಟ್ರಿನಲ್ಲೋ ಇದರಲ್ಲೋ ಎಕ್ಸ್ಟ್ರಾಪೊಲೇಟ್ ಅಂತ ಹೇಳ್ತೀವಿ. ಒಂದು ಗೆರೆಯನ್ನು 3/4 ಭಾಗ 90 ಭಾಗ ಎಳಿತೀವಿ ಎಂದಾಗ ಅದೇ ಲೈನಲ್ಲೇ ಇನ್ನು 10 ಭಾಗ ಈ ಕ್ರಿಕೆಟ್ ಬಾಲ್ LBW ಆಯಿತು ಇಲ್ಲ ನೋಡುವಾಗ ಆ ಬಾಲ್ ಬಿದ್ದ ಜಾಗದಿಂದ ಟ್ರೇಸ್ ಮಾಡ್ತಾರಲ್ಲ ಬಾಲ್, ಹಾಗೆ ಕೆಲವೊಂದನ್ನು ಟೆಕ್ನಿಕಲಿ ಮಾಡಬೇಕಾಗತ್ತೆ. ಆ ಥರ ಟೆಕ್ನಿಕಲ್ ಆಗಿ ನೀವು ಮಾಡಲಿಕ್ಕೆ ಹೊರಟಾಗ ಇವಳ ಇನ್ನಷ್ಟು ಸಾಧನೆಗಳು ಸತ್ಯ ಅಂತ ಅನಿಸುತ್ತೆ ನಮಗೆ. ಆದರೆ ಹೇಳೋದಕ್ಕೆ ವಿತಂಡವಾದಕ್ಕೆ ಹೊರಟಾಗ ನಾವು ಅದು ಕೂತ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಅದನ್ನು ಮತ್ತೆ ಮತ್ತೆ ಹೇಳಲ್ಲ. ಸಿಕ್ಕಿರೋದ್ರ ಮೇಲೆ ಸತ್ಯಗಳನ್ನು ಇಟ್ಕೊಂಡು, ನಾನು ಇದರ ಮುನ್ನುಡಿನಲ್ಲೊಂದು ಬರ್ತಿದ್ದೀನಿ, ಸತ್ಯದ ಘಟನೆಗಳನ್ನು ಚುಕ್ಕಿ ಇಟ್ಟು ಅದಕ್ಕೆ ಕಲ್ಪನೆಗಳ ಗೆರೆ ಹಾಕಿ ಜೋಡಿಸಿದ್ದೀನಿ ಅಂತ. ಅದು ಸತ್ಯವಾದದ್ದು. ಬಹುತೇಕ ಘಟನೆಗಳನ್ನು, ಅವಳ ಸಹನೆ, ಅವಳ ಶೀಲ, ಅವಳ ಕರ್ತವ್ಯಶೀಲತೆ, ಅವಳ ವ್ಯಾವಹಾರಿಕ ಜಾಣ್ಮೆ, ಅವಳ ಕೌಶಲ, ಅವಳು ಬೇರೆಯವರನ್ನು ನೋಡಿಸುವಂಥ, ಬೇರೆಯವ್ರ ಜೊತೆಗೆ ವರ್ತಿಸುವಂಥ ಆ ಸಜ್ಜನಿಕೆ, ಅದನ್ನೆಲ್ಲ ನೋಡಿದಾಗ ಒಂದು ಪರಿಪೂರ್ಣವಾದ ವ್ಯಕ್ತಿತ್ವ ಆಕೆಯದಾಗಿತ್ತು ಅಂತ ನಮಗನ್ಸುತ್ತೆ. ಅವತ್ತಿನ ಕಟ್ಟುಪಾಡಿನಲ್ಲಿ, ಯಾಕೆಂದರೆ ಮಹಿಳೆಯರಿಗೆ ಸಾಕಷ್ಟು ಕಟ್ಟುಪಾಡಿತ್ತು. ಹೊರಗಡೆ ಪ್ರಪಂಚದಲ್ಲಿ ನಿಂತುಕೊಂಡು ಈ ರೀತಿಯೂ ವ್ಯವಹಾರ ಮಾಡಬಹುದು ಅಂತ ಹೇಳಿ ಅವಾಗ ಸಾಕಷ್ಟು ಇವ್ರಿಗೆ ವಿರೋಧ ವ್ಯಕ್ತ ಆಗಿರುತ್ತೆ ಅಂದ್ಕೊಳ್ತೀನಿ. ನೋಡಿ, ಅದೊಂದು ಪುರುಷ ಅಹಂಕಾರ ಇದೆ. ವಜೋಸ್ಕಿಯವರ ಪ್ರಬಂಧದಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಪೋರ್ಚುಗೀಸ್ ಇತಿಹಾಸಗಾರರನ್ನು ನಂಬ್ತೀವಿ ನಾವು, ನಮ್ಮ ದೇಶದ ಕತೆ ಹೇಳೋದಕ್ಕೆ. ನಮ್ಮನೆಯ ಕಥೆಯನ್ನು ನೀವು ಹೇಳಬೇಕು ಅಂತ ಹೇಳ್ದಂಗೆ ಅದು ಅದನ್ನು ಹೇಳ್ತಾ, ಅದರಲ್ಲಿ ಒಂದು ಕಡೆ ಬರೀತಾಳೆ ಅವಳು. ಎಷ್ಟೋ ಜನ ಇತಿಹಾಸಕಾರರು ತಮ್ಮ ಪೌರುಷದ ಅಹಂಕಾರದಿಂದ, ತಮ್ಮ ವಸಾಹತು ಪ್ರಜ್ಞೆಯಿಂದ, ಆಮೇಲೆ ತಮ್ಮ ವರ್ಣದ ಇದರಿಂದ ಬಲದಿಂದ ಮಹಿಳೆಯನ್ನು ಅಥವಾ ಈ ದೇಶದ ಜನರನ್ನು ಕೀಳಾಗಿ ಕಾಣುವಂಥ ಸಂದರ್ಭಗಳು ಇದೆ. ಆಮೇಲೆ ಎಷ್ಟೋ ಕಡೆ ಅವರು ತಮ್ಮ ಸತ್ಯವನ್ನು ಜಾಳಾಗಿ ಮಾಡಿ ಅವರು ಸುಳ್ಳನ್ನು ವಿಜೃಂಭಿಸುವಂಥ ಪ್ರಸಂಗಗಳು ಇದ್ದಾವೆ ಅನ್ನೋ ಹಾಗೆ ಬರೀತಾನೆ ಇವನು ಡೆಲಾವೆಲ್ಲೇ ಬಂದು ಆಮೇಲೆ ಏನೇನು ಅಪಭ್ರಂಶಗಳನ್ನು ಹೇಳ್ತಾರೆ. ಅದೆಲ್ಲ ಸತ್ಯ ಅನ್ನೋದಕ್ಕೆ ನಮಗೆ ಯಾವ ಆಧಾರ ಇಲ್ಲ. ಹಾಗಾಗಿ ನಮಗೆ ನಾವು ಯಾವ ಥರ ತಗೋಬೋದು ಅಂತಂದರೆ, ಈಗ ನಮ್ಮ ಕೆಳದಿನ ರೂಪವಿಜಯ ಇದೆ, ಶಿವತತ್ವ ರತ್ನಾಕರ ಇದೆ, ಶಾಸನಗಳಿದ್ದಾವೆ. ಹಾಡೋಳ್ಳಿ ಶಾಸನ ಇದೆ, ಶಿರೂರಲ್ಲಿ ಶಾಸನ ಇದೆ, ಕಾನೂರು ಕೋಟೆ ಇದೆ, ಮಿರ್ಜಾನ್ ಕೋಟೆ ಇದೆ, ಮತ್ತು ಆ ಎಲ್ಲ ಪ್ರದೇಶ ಅವರ್ಸಿನಲ್ಲಿ ಇದಿದೆ.
ಅದೆಲ್ಲವನ್ನು ನೋಡಿದಾಗ ನಮಗೆ ಒಂದು ಸಮೃದ್ಧವಾದ ರಾಜ್ಯವನ್ನು ಆಳಿರುವ ಒಂದು ಸಮಗ್ರವಾದ ವ್ಯಕ್ತಿತ್ವವುಳ್ಳ ಒಂದು ಮಹಿಳೆ ಈ ಪ್ರದೇಶವನ್ನು ಆಳಿದ್ಲು ಅನ್ನುವಂಥದ್ದಕ್ಕೆ ಎಲ್ಲ ರೀತಿಯ ಸಾಕ್ಷ್ಯಗಳು, ಸಾಂದರ್ಭಿಕ ಸಾಕ್ಷ್ಯಗಳು ದೊರೀತವೆ. ಅದನ್ನು ಇಟ್ಟುಕೊಂಡು ನಾನು ಒಂದು ಪುಸ್ತಕವನ್ನು ಬರೆದಿದ್ದೇನೆ. ಇನ್ನು ಇದರಲ್ಲಿ ನೀವು ಕೂದಲು ಸೀಳಿ ಈ ವಿಚಾರ ನೋಡ್ತೀರಾ ಅಂತಂದ್ರೆ ಅದು ನಿಮಗೆ ಬಿಟ್ಟಿದ್ದು, ಅವರವರ ಭಾವಕ್ಕೆ ಬಿಟ್ಟಿತ್ತು. ಈ ಚನ್ನಭೈರಾದೇವಿ ಹೆಸರು ಕೇರಳ ತನಕನೂ ತಲುಪುತ್ತೆ, ಮಲಬಾರ್ ತನಕ. ಹೌದು. ಅಯ್ಯೋ, ಅವರು ಎಲ್ಲಿಯ ಮಲಬಾರು, ಎಲ್ಲಿಯ ಅವರು ಈ ಪೆಪ್ಪರ್ ಕ್ವೀನ್ ಇಟ್ಕೊಂಡು ಅವರು ಒಂದಿಷ್ಟು ಬರೆದಿದ್ದಾರೆ. ಇವ್ರ ಬಗ್ಗೆ ನೀವು ನೋಡಿ, ಅದಕ್ಕೆ ನಾ ಹೇಳೋದು, ಒಂದು ಸಾಮರ್ಥ್ಯ, ಒಂದು ದೀಪವನ್ನು ಹಚ್ಚಿಟ್ರೆ ನೀವು ಬಾಗಿಲು ಸಂಧಿಯಿಂದ ಆದರೂ ಆ ಕಡೆ ಬೆಳಕು ಹೋಗುತ್ತೆ ಅದ್ರದ್ದು. ನಿಜ. ನಿಮ್ಗೆ ಅದಕ್ಕೆ ಎಲ್ಲ ಸಾಧ್ಯತೆ ಇದೆ, ಬೆಳಕು ಪ್ರಖರವಾಗಿದ್ರೆ ಆಯಿತು. ಅಲ್ಲ, ಎಲ್ಲಿ ನಾವು ಅವತ್ತಿನ ಲಿಮಿಟೇಷನ್ಸ್ನ ತಗೊಂಡಾಗ ಇವತ್ತೇನೋ ಟ್ರಾನ್ಸ್ಪೋರ್ಟೇಷನ್ ಇದೆ, ಇದಿದೆ, ಎಲ್ಲ ಸರಿ. ಅವತ್ತಿನ ಕಾಲದಲ್ಲಿ ಆ ಮಹಾತಾಯಿ ಗೇರುಸೊಪ್ಪ ಇರೋದು ಒಂದು, ಅದು ನೋಡಿದ್ರೆ ಯಾವುದೇ ಕಡಲ ಸನ್ನಿಧಿಯಲ್ಲಿ ಇರುವಂಥ ರಾಜಧಾನಿ ಅಲ್ಲ, ಅಲ್ಲ ಅಲ್ಲ ಒಳಗಡೆ ಇರೋದು ಒಂದು ಸಮತಟ್ಟಾದ ಪ್ರದೇಶದಲ್ಲಿ, ಘಟ್ಟದ ಪ್ರದೇಶದಲ್ಲಿ ಇರೋದು. ಘಟ್ಟದ ಕೆಳಗಡೆ ಇರುವಂಥ ಪ್ರದೇಶದಲ್ಲಿ ವ್ಯಾಪಾರ ವ್ಯವಹಾರಗಳು ನಡೀತಾ ಇತ್ತು. ಅದನ್ನೂ ಮೀರಿ ಸಾಕಷ್ಟು ರಾಜಧಾನಿಗಳನ್ನ, ಸಾಕಷ್ಟು ಇವ್ರುಗಳನ್ನ ದಾಟ್ಕೊಂಡು ಮಲಬಾರ್ಗೆ ತಲುಪಿತು ಅಂತಂದರೆ ನಿಜವಾಗ್ಲೂ ಎಲ್ಲರೂ ವಿಸ್ಮಯಕಾರಿ ವಿಷಯ ಅಂತಲೇ ನಾವು ಖಂಡಿತ ಹೌದು. ಜೊತೆಗೆ ಅವಳು ಆ ಕಾಲದಲ್ಲಿ ಮಹಿಳೆಯರ ಇದನ್ನ ರಕ್ಷಣೆಗೆ ಅವರಿಗೆ ಬೇಕಾಗಿರುವಂತಹ, ನೀವು ಏನು ಹೇಳಬೇಕು, ಸ್ವರಕ್ಷಣೆಯ ತರಬೇತಿಯನ್ನು ಕೊಡ್ತಿದ್ವಿ. ಈಗ ಆ ಕಾಲದಲ್ಲಿ ಏನಾಗ್ತಿತ್ತು ಅಂದರೆ, ಅಲ್ಲಿಂದ ಬಂದರು ಅಂತಂದರೆ 4-6 ತಿಂಗಳ ಕಾಲ ಹಡಗಿನಲ್ಲೇ ಪ್ರಯಾಣ ಮಾಡ್ಕೊಂಡು ಬಂದಾಗ ಅವರಿಗೆ ಅನ್ನ, ಆಹಾರ, ನಿದ್ದೆ, ಮೈಥುನ ಯಾವುದೂ ಇರಲಿದ್ದ ಕಾಲದಲ್ಲಿ ಅವರು ಅದರ ಹಪಾಪಿ ಜಾಸ್ತಿಯಾಗಿ ಇಲ್ಲಿ ಬಂದ ತಕ್ಷಣ ಯಾರೋ ಮಹಿಳೆಯರನ್ನು ಹೊತ್ಕೊಂಡು ಹೋಗುವಂಥ ಕ್ರಿಯೆಗಳು ನಡೀತಿದ್ವು. ಆ ಕಾಲದಲ್ಲಿ ಸ್ವರಕ್ಷಣೆಗಾಗಿ ಅವರಿಗೆ ತರಬೇತಿಯನ್ನು ಕೊಡ್ತಿದ್ರು ಅಂತ ಹೇಳ್ತಾರೆ. ಅಂತ ಅಲ್ಲಿಯ ಜಾನಪದಗಳೇ ಹೇಳ್ತವೆ. ಅಲ್ಲಿ ಇದು ಮಾಡ್ತಾಳೆ, ಇಂಥದ್ದೆಲ್ಲ ಮಾಡಿದ್ದಾಳೆ ಅಂತೇಳಿ. ಹಾಗಿದ್ದಾಗ ನಮಗೆ ಒಂದು ಒಳ್ಳೆಯ ಚಿತ್ರವನ್ನು ಕಟ್ಟಿಕೊಳ್ಳೋದಕ್ಕೆ ಬೇಕಾಗುವ ಎಲ್ಲ ಸಾಮಗ್ರಿಗಳು ಇದ್ದವು. ಅದನ್ನು ಇಟ್ಕೊಂಡು ಒಂದು ಇದನ್ನು ಕಟ್ಟಿಕೊಟ್ಟೆ ನಾನು. ನಾವು ಹಾಲಿವುಡ್ ಚಿತ್ರಗಳನ್ನ ನೋಡ್ತೀವಿ, ಹಾಲಿವುಡ್ ಸ್ಟೋರಿಗಳನ್ನ ನೋಡಿದಾಗ, ಬೆನ್ ಹರ್, ಮೆಕ್ಯಾನಸ್ ಗೋಲ್ಡು, ಶಿಪ್ರೆಕ್, ಈ ಥರ ಸುಮಾರು ವಿಷಯಗಳನ್ನ ನೋಡಿದಾಗ, ಅಥವಾ ಚೆಂಗೇಸ್ ಖಾನ್, ಈ ಥರ ವಿಷಯಗಳನ್ನ ನೋಡಿದಾಗ, ಆಹಾ ಎಂಥ ಮನುಷ್ಯರು, ಎಂಥ ಇದು ಅಂತ ಸೆಲ್ಯುಲಾಯ್ಡ್ ವರ್ಲ್ಡಲ್ಲಿ ನೋಡ್ತೀವಿ. ಆದರೆ ನಮ್ಮ ಸುತ್ತಮುತ್ತನೇ ಇಂಥ ಮಹನೀಯರುಗಳಿದ್ದಾರೆ. ಇವ್ರುಗಳನ್ನ ಆ ಥರ ವಿಜೃಂಭಣೆಯಿಂದ ನೋಡುವಂಥ ಕಾರ್ಯ ಬೇಗ ಬರಲಿ ಅಂತ ಒಂದು ಆಸೆ ಹುಟ್ಟಿಸೋ ರೀತಿಯಲ್ಲಿ ತಾವು ಈ ಪುಸ್ತಕ ಬರೆದಿದ್ದಾರೆ. ಬಹಳ ಸಂತೋಷ ಸರ್. ತುಂಬ ಅದ್ಭುತವಾಗಿ ನಿಮ್ಮ ಜೊತೆ ಹೆಚ್ಚು ಕಡಿಮೆ 1-1.5 ಗಂಟೆ ಜಾಸ್ತಿನೇ ಮಾತಾಡಿದ್ವಿ. ನೀವು ಒಂದು ಕಂದಾಯ ಇಲಾಖೆ ಅಂತ ಇಲಾಖೆಯಲ್ಲಿ ದೊಡ್ಡ ಹುದ್ದೆ ಇಲ್ಲಿದ್ದು ರಿಟೈರ್ ಆದರೂ ಇಷ್ಟು ಜೀವಂತಿಕೆಯನ್ನು, ಇಷ್ಟು ಇದನ್ನು ಇಟ್ಕೊಂಡು ಈ ಪ್ರೀತಿ ಸಾಹಿತ್ಯದ ಬಗ್ಗೆ ಅಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದೀರಿ. ನಮಗೆ ಅಂತ ಸಂತೋಷ. ಇಲ್ಲ, ನಿಮ್ಮ ಅಕ್ಷರ ಪ್ರೀತಿ ನಿಮ್ದೆಲ್ಲ ದೊಡ್ಡದು ಸರ್. ನೀವು ಏನು ಅಕ್ಷರ ಕಾಣಿಸಿದ್ದೀರ ಅದನ್ನು ನಾವು ನಿಮ್ಮ ಇದನ್ನ ಜ್ಞಾನ ಸಾಗರದಲ್ಲಿ ಒಂದು ಲೋಟ ನಾವು ತಗೊಂಡಿದ್ರೆ ಅದಕ್ಕಿಂತ ದೊಡ್ಡದೇನಿಲ್ಲ. ನಿಮ್ಮ ಸೌಹೃದಯತೆ, ನಿಮ್ಮ ಅಭಿಮಾನ, ನಿಮ್ಮ ಅಕ್ಕರೆ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ.